ಜೀವನದಲ್ಲೇ ಒಂದ್ಸರಿನೂ ಬೀಚತ್ತೆ ಹತ್ತಿಲ್ಲ. ಒಂಥರ ಚಂದ ಊರು ತೀರ್ಥಹಳ್ಳಿ. ಕುದುರೆಮುಖ ವನ್ಯಜೀವಿ ವಿಭಾಗ ಕಾರ್ಕಳ. ಸೊ ಬನ್ನಿ ಎಲ್ಲ ಚಡ್ಡಿ ತಗೊಳ್ಳೋಣ. ಜಲಪಾತ ಅಂತ ಹಾಕಿದೆ ಬೋರ್ಡು. ಹಾಂ, ವ್ಯೂ ಪಾಯಿಂಟ್ ಇದೆ ನೋಡಬೇಕು. ಓಕೆ ಸರ್, ನಿಮಗೆ ಹೇಳಿ ಕಳಿಸಿದವರು ಇಲ್ಲೊಂದು ಫಾಲ್ಸ್ ಇದೆ ಅಂತ. ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ನ್ಯೂ ಬ್ಲಾಗ್ಗೆ. ಸೊ ಇವತ್ತಿನ ಪ್ಲ್ಯಾನ್ ಏನಂತಂದರೆ ಜೋಗಿಗುಂಡಿ ಫಾಲ್ಸಿಗೆ ಹೋಗ್ತಿದ್ದೀವಿ. ನಾನು ಮತ್ತು ನಮ್ಮ ಅಶೋಕ. ಹೆಂಗೆ ಹೊಡಿತಾ ಇದೆ ಅಂದರೆ ಚಳಿ ತಡ್ಕೊಳ್ಳೋದಕ್ಕಾಗ್ತಾಯಿಲ್ಲ. ಜಸ್ಟ್ ಮಂಡ್ಯದ ರೋಡಲ್ಲಿ ಬರೋಕ್ಕಾಗ್ತಾಯಿಲ್ಲ, ಅಷ್ಟೊಂದು ಚಳಿ ಹೊಡಿತಾ ಇದೆ. ಅದಕ್ಕೆ ಒಂದು ಸ್ವಲ್ಪ ಈಗ ಬಿಸಿಲು ಕಾಯಿಸ್ತಾ ಇದ್ದೀವಿ. ಚಳಿ ತಡ್ಕೊಳಕ್ಕಾಗದೆ ಕೇವಲ ಟಿ ಶರ್ಟ್ ಹಾಕೊಂಡಿದ್ದಂಥ ನಮ್ಮ ಅಶೋಕ್ ಅವರು ಮತ್ತೆ ಮೇಲ್ಗಡೆ ಒಂದು ಪುಲೋವರ್ ಹಾಕೊಂಡ. ಸೊ ಸಖತ್ತಾಗಿದೆ ವೆದರು. ಬೆಳಿಗ್ಗೆನೆ ಮಾರ್ನಿಂಗ್ ಹೊರಟಿದ್ದೀವಿ. ಚಳಿಯಲ್ಲೇ ಸ್ನಾನ ಮಾಡ್ಬೇಕಣ್ಣ, ಮಜಾ ಇರುತ್ತೆ. ಗಾಡಿಲೇ ಬರೋಕ್ಕಾಗಲಿಲ್ಲ. ಅಲ್ಲಿ ಏನು ಚಳಿಲಿ ಸ್ನಾನ ಮಾಡ್ತೇನೆ ಅಂತ ನೋಡ್ತೀನಿ. ಇಷ್ಟು ದಿನ ಸಮ್ಮರ್ ವೆದರ್ ನೋಡಿದ್ದಾಯಿತು, ಮಾನ್ಸೂನ್ ವೆದರ್ ನೋಡಿದ್ದಾಯಿತು. ಇನ್ಮೇಲಿಂದ ನಮ್ಮ ಬ್ಲಾಗಲ್ಲಿ ವಿಂಟರ್ ವೆದರ್ ನೋಡಿ ಎಷ್ಟು ಚೆನ್ನಾಗಿದೆ. ಗಾಳಿ ಮಾತ್ರ ಸರಿ ಬೀಸ್ತಿದೆ. ಅಂದರೆ ಏನು ಅಡ್ವಾಂಟೇಜ್ ಏನಂದರೆ ಚಳಿ ಸ್ವಲ್ಪ ತಡ್ಕೊಬಿಟ್ವಿ ಅಂತಂದರೆ ಸೆಕೆ ಆಗಲ್ಲ, ಫುಲ್ಲು ಕೂಲು. ಕಾರ್ ನೋಡಿ ಹೆಂಗೆ ಕಾಣಿಸ್ತಿದೆ. ಕರೆಕ್ಟಾಗಿ ಒಂದು 5 ಕಾರ್ ಒಟ್ಟಿಗೆ ಹೆಂಗೆ ಹೋಗ್ತಿದ್ದೋ ಬ್ಯಾಕ್ ಟು ಬ್ಯಾಕ್. ಆ ಕಾರ್ ಮಧ್ಯೆ ನಾವು ಉಣಿಸ್ಕೊಂಡು ಹೋಗೋಣ. ಬೆಳಿಗ್ಗೆ ನಾವು ಸ್ಟಾರ್ಟಿಂಗಲ್ಲಿ ಮಂಡ್ಯದ ರೋಡಲ್ಲಿ ಬಂದಾಗ ಕೆಲವರು ವೈಲ್ಡ್ ಫೋಟೋಗ್ರಫಿ ನಮ್ಮ ಥರನೇ ಟ್ರಾವೆಲ್ ಮಾಡ್ತಿರೋ ತುಂಬ ಜನ ಸಿಕ್ಕಿದ್ರು. ಚೆನ್ನಾಗಿತ್ತು ಬೆಳಿಗ್ಗೆ ನೋಡೋದಕ್ಕೆ. ನೋಡಿ ಹೊಸ ರೋಡು ಹೈಫೈ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಜನ ಫಂಕ್ಷನ್ ಇದೆ. ಸೊ ಈ ರೋಡು ನೋಡಿರ್ತೀರಾ, ಹೈವೇ ಎಷ್ಟು ಚೆನ್ನಾಗಾಗಿದೆ ನೋಡಿ. ನಮಗೆ ಚೆನ್ನಾಗೈತಿ, ಇನ್ಮೇಲೆ ಬಂದವ್ರಿಗೆ. ಹಾಂ, ಗೊತ್ತಿಲ್ಲಪ್ಪ. ಕಾರಲ್ಲಿ ಬರ್ಬೋದು ಏರ್ಪೋರ್ಟಿಂದ. ರೋಡ್ ಪೂರ್ತಿ ಸ್ವಲ್ಪ ಹಾಳಾಗಿತ್ತು, ಇನ್ ಪ್ರೋಗ್ರೆಸ್ ಇತ್ತು, ವರ್ಕ್ ನಡೀತಾ ಇತ್ತು ಇಲ್ಲಿ. ಸೊ ಈಗೆಲ್ಲ ಮುಗಿದು ಒಳ್ಳೆ ರೋಡು ಮಸ್ತಾಗಿದೆ ನೋಡಿ. ಸೊ ಇಲ್ಲಿಂದ ಮತ್ತೆ ಅದೇ ರೋಡು, ಬಟ್ ಇಲ್ಲಿ ಓಕೆ ಪರವಾಗಿಲ್ಲ. ನೋಡ್ಬೇಕು ಈಗ ಹೆಂಗೆ ಗುಂಡಿ ಆಗಿದೆಯಾ ಏನೋ ಇತ್ತು ಅಂತ. ಇಲ್ಲಿ ನೋಡಿ, ಇಲ್ಲಿ ಎಲ್ಲ ಫುಲ್ಲು ಬೆಟಾಲಿಯನ್ ಎಲ್ಲ ಕಾಂಗ್ರೆಸ್ ಬಾವುಟ ಸಿಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದ್ಯಾವುದೋ ದೇವಸ್ಥಾನ ಚೆನ್ನಾಗಿದೆಯಲ್ಲೋ, ಬನಶಂಕರಿ ಮಂಟಪ. ನಮ್ಮ ಜೊತೆ ನಮ್ಮ ಪಾರ್ಟ್ನರ್ಸ್ ಇದ್ದಾರೆ. ಒಂದು ಕ್ರೆಟಾ, ಒಂದು ವ್ಯಾಗನಾರ್. ಆಗ್ಲಿಂದ ಜೊತೆಲೇ ಬರ್ತಿದ್ದಾರೆ. ಫೈನಲಿ ತೀರ್ಥಹಳ್ಳಿ ರೀಚ್ ಆದ್ವಿ. ಈಗ ಚಡ್ಡಿ ಹುಡುಕುವ ಸಮಯ. ಶಾರ್ಟ್ಸ್ ತಗೋಬೇಕು. ತೀರ್ಥಹಳ್ಳಿ ಬಸ್ ಸ್ಟ್ಯಾಂಡಲ್ಲೇ ಚೆನ್ನಾಗಿ ಸಿಗ್ಬೋದು ನನ್ನ ಅನಿಸಿಕೆ ಪ್ರಕಾರ. ಇಲ್ಲೊಂದು ಶಾಪ್ ಇದೆ. ಸೊ ಬನ್ನಿ ಎಲ್ಲ ಚಡ್ಡಿ ತಗೊಳ್ಳೋಣ. ಜಸ್ಟ್ ನೀರಲ್ಲಿ ಆಡೋ ಕಾರಣದಿಂದ ಇಲ್ಲಿ ತೊಗೊಂಡ್ರೆ ಏನು ತೊಂದರೆ ಇಲ್ಲ. 101% ಇರುತ್ತೆ. ನಾರ್ಮಲ್ ಸ್ಪೋರ್ಟ್ಸ್ ಚಡ್ಡೀಸ್. ಏನೋ ಅಶೋಕ ಹಿಂಗಾಗೋಯ್ತು. XL ತೊಗೊಂಡ್ರೆ ನಿನ್ನ ಸೈಜು, ನನಗಾಗಲ್ಲ. ಎಲ್ಲಿ ತೊಗೊಂಡ್ರೆ ಪೂರ್ತಿ ಶರ್ಟು ಈ ಥರ. ಇಲ್ಲಿ ಹೊಡಿಲಿ ಭಾಳ ಸಣ್ಣದಾಯಿತು ನೋಡೋದು. ಇದು ಯಾವುದೋ ಹುಡುಗಿರಿದ್ದಂಗಿತ್ತು ಈ ಥರದ್ದು. ಇದು ಹಾರ್ಡಾಯಿತು ಜಾಸ್ತಿ. ನಾನು ಹೇಳಿದ್ದೆ ಅದಳು ಇದರಲ್ಲಿ ಸ್ಪೋರ್ಟ್ಸಿಂದ ಬರೋದು ಗೊತ್ತಾ, ಅಪ್ಪರ್ ಇದೆ ಗೊತ್ತಾ ನಮ್ಮದು ಟೆಕ್ನೋ ಸ್ಪೋರ್ಟ್ಸಿಂದು, ಆ ಕ್ವಾಲಿಟಿದು. ನೋಡು, ನಾವೇ ಹುಡುಕ್ಬೇಕು, ಅವ್ರಿಗೆ ಗೊತ್ತಾಗಲ್ಲ ಹಂಗೆ ಹೇಳಿದ್ರೆ. ಸೊ ಶಾರ್ಟ್ಸು, ಚಡ್ಡಿ, ಟಿ ಶರ್ಟ್ಸ್ ಎಲ್ಲ ಶಾಪಿಂಗ್ ಆಯಿತು ಬಜಾರಲ್ಲಿ. ಅಲ್ಲಿ ತೊಗೊಂಡು ಇಲ್ಲೇ ಪಕ್ಕದಲ್ಲಿ ಬೇಕ್ರಿಲಿ. ಆಮೇಲೆ ಹೊಟ್ಟೆ ಹಸು ತಡ್ಕೊಳಕ್ಕಾಗಲ್ಲ ಅಂತ ನಮ್ಮ ಅಶೋಕ ಸ್ವಲ್ಪ ಸ್ನ್ಯಾಕ್ಸ್ ತೊಗೊತಾ ಇದ್ದಾನೆ. ಫಾಲ್ಸ್ ಹತ್ರ ಹೋದ್ಮೇಲೆ ನಾವು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಸೊ ಈಗ ಒಂದು ಸ್ವಲ್ಪ ಪರವಾಗಿಲ್ಲ ನೋಡಿ, ಒಂದು ರೇಂಜಿಗಿದೆ ಬಿಸಿಲು. ಅಂತ ಏನು ಚಳಿ ಆಗಲ್ಲ ಇವಾಗ. ಸೊ ಇಲ್ಲಿಗೆ ಬಂದರೆ ಮಿಸ್ ಮಾಡೋಂಗೆ ಎಲ್ಲ. ಹೋಟೆಲ್ ದ್ವಾರಕಾಗೆ ಟೀ ಕುಡಿಯೋಕೆ ಹೋಗಿದ್ದಾನೆ ನಮ್ಮ ಅಶೋಕ. ಸೊ ಚಡ್ಡಿ ಆಯಿತು, ಸ್ನ್ಯಾಕ್ಸ್ ಆಯಿತು. ನಮ್ಮ ಅಶೋಕಂದು ದ್ವಾರಕ ಹೋಟ್ಲಲ್ಲಿ ಟೀ ಆಯಿತು. ಈಗ ಸೀದಾ ಹೊರಟ್ವಿ. ತೀರ್ಥಹಳ್ಳಿಯಿಂದ ಏನೊಂದು 34 ಕಿಲೋಮೀಟರ್ಸ್ ಇದೆ. ಈ ಸೈಡೆಲ್ಲ ನಾವು ಹೋಗ್ಬೇಕಾದ್ರೆ ತೀರ್ಥಹಳ್ಳಿ ಹತ್ರ ಸ್ಟಾಪ್ ಕೊಡದೆ ಆಲ್ಮೋಸ್ಟ್ ಹೋಗಲ್ಲ. ಒಂಥರ ಚಂದ ಊರು ತೀರ್ಥಹಳ್ಳಿ. ರೋಡ್ ಈ ಥರ ಇದ್ಬಿಟ್ರೆ ಏನು ನೆಮ್ಮದಿ ಅಂತೀರಾ ಹೊಡೆಯೋದಕ್ಕೆ. ಗಾಡಿ ಭಾಳ ಮಜಾ. ತೀರ್ಥಹಳ್ಳಿ ಎಂಟ್ರಾಗಿ ಸ್ವಲ್ಪ ಸಿಟಿ ಬಸ್ ಸ್ಟ್ಯಾಂಡಿಂದ ಆಚೆ ಬರ್ತಿದ್ದಂಗೆ ಅಲ್ಲಿಂದ ಪೂರ್ತಿ ರೋಡ್. ಈಗ ಆಗುಂಬೆ ರೋಡು ಸಖತ್ತಾಗಿದೆ ನೋಡಿ. ಇಲ್ಲೂ ಒಂದಿಬ್ಬರು ಫಾರಿನ್ ಕಪಲ್ ರೈಡರ್ಸ್ ಇದ್ದಾರೆ. ನಮ್ಮ ಸೈಡು ಭಾಳ ಬರ್ತಾರೆ. ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಕಿಗೆ ತುಂಬ ಜನ ಬರ್ತಾರೆ. ಇತ್ತೀಚೆಗೆ ಜಾಸ್ತಿ ಆಗಿದ್ದಾರೆ ಫಾರಿನರ್ಸ್ ಎಲ್ಲ ಬರೋರು. ಇಲ್ಲಿಂದ ವ್ಯೂ ನೋಡಿ ಗೈಸ್ ಹೆಂಗೆ ಕಾಣಿಸುತ್ತೆ ಆ ಕರ್ವಿಂದ ಕರೆಕ್ಟಾಗಿ. ಏನು ಮಜಾ ಇರೋದು ಗೊತ್ತಾ ಗಾಡೀಲಿ ಹೋಗೋದಕ್ಕೆ. ಹಾವು ಹೋಗುತ್ತಲ್ಲ ಆ ಥರ ಹೋಗ್ಬೋದು ನಾವು. ಯಾರೋ ಕಷ್ಟ ಸುಖ ಡಿಸ್ಕಸ್ ಮಾಡ್ತಾ ಇದ್ದಾರೆ ನಮ್ಮ ಇಂಡಿಯನ್ ಕಪಲ್ಸ್.
ಅಲ್ಲಿ ಫಾರಿನ್ ಕಪಲ್ಸು ಎಲ್ಲ ಲಗೇಜ್ ಪ್ಯಾಕ್ ಮಾಡ್ಕೋತಾ ಇದ್ರು, ಇಲ್ಲಿ ಇಂಡಿಯನ್ ಕಪಲ್ಸು ಕಷ್ಟ ಸುಖ ಮಾತಾಡ್ತಾ ಇದ್ದಾರೆ. ನಮ್ಮ ಇಂಡಿಯನ್ ಕಪಲ್ಸು ಇದೇ ಥರ ಕೆರೆ ಪಕ್ಕ ಫ್ರೀ ಜಾಗ ಇರುತ್ತಲ್ಲ, ನಾವೆಲ್ಲಿ ಫೋಟೋ ಗಿಟೋ ತೊಗೊಳಕ್ಕಂತ ನಿಲ್ಲಿಸ್ತೀವಲ್ಲ ಪಿಟ್ ಸ್ಟಾಪ್, ಆ ಜಾಗಗಳಲ್ಲಿ ಅವರು ಡಿಸ್ಕಷನ್ಸ್ ಮಾಡ್ತಾ ಇರ್ತಾರೆ. ಈ ರೋಡು ನಮ್ಮದು ಇದು ಎಂಥದ್ದು ಫಾಲ್ಸ್, ಅದು ಬಸ್ಲುಗುಂಡಿ ರೋಡು, ಕೌಲೆದುರ್ಗ ಅದೇ ರೋಡು. ಆಗುಂಬೆ 21 ಕಿಲೋಮೀಟರ್ಸ್. ಆಹಾ, ಎಲ್ಲ ಸೀಸನು ಒಂದು ಲೆಕ್ಕ ಆದರೆ ವಿಂಟರ್ ಸೀಸನ್ ಒಂದು ಲೆಕ್ಕ. ನಮ್ಮ ಅಶೋಕ ಹಸಿವಾದರೆ ಅವನಾಗಿರಲ್ಲ, ಅದಕ್ಕೋಸ್ಕರ ಸ್ನ್ಯಾಕ್ಸ್ ಎಲ್ಲ ತೊಗೊಂಡಿದ್ದಲ್ಲಿ ಪ್ರಿಯರ್ ಆಗಿ. ಯಾಕಂದರೆ ನಾವು ಒಂದು ಪ್ಲೇಸಿಗೆ ಹೋದಾಗ ಇಂಥ ಟೈಮಿಗೆ ಬರೋಣ, ಇಂಥ ಟೈಮಿಗೆ ಊಟಕ್ಕೆ ಹೋಗಬೇಕು ಅಂತ ಫಿಕ್ಸ್ ಆಗಿರ್ತೀವಿ. ಬಟ್ ಆ್ಯಕ್ಚುಲಿ ಅಲ್ಲಿ ತುಂಬ ಜಾಸ್ತಿನೇ ಆಗೋಗ್ಬಿಟ್ಟಿರುತ್ತೆ ಟೈಮು. ರಿಟರ್ನ್ ಬರೋ ಅಷ್ಟರಲ್ಲಿ ಊಟ ಮಾಡ್ದೇನೆ 3 ಗಂಟೆ 4 ಗಂಟೆ ಆಗಿಬಿಟ್ಟಿರುತ್ತೆ. ಸೊ ಹೆಂಗಿದ್ರು ಆ ಥರ ಜಾಗಗಳಿಗೆ ಹೋದಾಗ ಬೇಗ ಬರೋಕ್ಕೆ ಮನಸ್ಸಾಗಲ್ಲ ಅಂತ ಗೊತ್ತು. ಅದಕ್ಕೆ ಅಡ್ವಾನ್ಸ್ ಆಗಿ ಲೈಟಾಗಿ ಸ್ವಲ್ಪ ಹಸಿವು ಆಗದೆ ಥರ ಮ್ಯಾನೇಜ್ ಮಾಡೋದಕ್ಕೆ ಸ್ನ್ಯಾಕ್ಸ್ ತೊಗೊಂಡ. ಇಲ್ಲಿಂದ ಮತ್ತೆ ಹೆವಿ ಚಳಿ ಸ್ಟಾರ್ಟ್ ಆಯಿತು. ಆಗುಂಬೆ ನಿಯರ್ ಬರ್ತಿದ್ದಂಗೆ. ಅಲ್ಲಿವರೆಗೂ ಓಕೆ, ಇಲ್ಲಿಂದ ಇನ್ನು 20 ಕಿಲೋಮೀಟರ್ಸ್ ಇದೆ ಆಗುಂಬೆ ಅನ್ನೋಂಗೆ ಎಷ್ಟು ಚಳಿ ಆಗ್ತದೆ ನೋಡಿ. ಬಿಸಿಲಿದ್ರು ಏನೂ ಪ್ರಯೋಜನ ಇಲ್ಲ ಇಲ್ಲಿರೋ ಕೋಲ್ಡಿಗೆ. ಬಟ್ ಮಜಾ ಇದೆ ಚಳಿಗಾಲದಲ್ಲಿ, ಮಜಾ. ಸ್ವಲ್ಪ ಬೆಂಕಿ ಕಾಯಿಸ್ಕೊಂಡು ಫೈರ್ ಕ್ಯಾಂಪ್ ಹಾಕೊಂಡು ಏನಾದರೂ ಬಾಯಿಗೆ ರುಚಿಯಾಗಿ ತಿನ್ಕೊಂಡು. ಆ್ಯಕ್ಚುಲಿ ಈ ಟೈಮಲ್ಲಿ ಈ ಚಳಿಗಾಲದಲ್ಲಿ ಕುಂದಾದ್ರಿ ಹಿಲ್ಸಿಗೆಲ್ಲ ಹೋದರೆ ಸಖತ್ತಾಗಿರುತ್ತೆ. ನೋಡೋಣ, ಈಗ ಆದರೆ ಆನ್ ದ ವೇ ಅದಕ್ಕೂ ಟ್ರೈ ಮಾಡ್ತೀವಿ. ಸಂಜೆ 6 ಗಂಟೆ 5:30 6 ಗಂಟೆವರೆಗೂ ಇರ್ತಾರೆ, ಬಿಡ್ತಾರೆ. ಮಲ್ಪೆ, ಉಡುಪಿ, ಮಂಗಳೂರು, ಕುಂದಾಪುರ, ಸ್ವಾಗತ ಸುಸ್ವಾಗತ. ಯಾಕೋ ಜಾಸ್ತಿ ಫ್ರೀ ಇದೆ, ತುಂಬ ವೆಹಿಕಲ್ಸ್ ಕಮ್ಮಿ ಇದೆ ಇವತ್ತು. ಯಾರು ಹೆವಿ ಹೊಗೆ ಬಿಡ್ತೀಯನ್ ಲಾರಿ ಅವನು. ಈ ಥರ ಸೀಮೆಣ್ಣೆ ಪಾರ್ಟಿಗಳು ಅಲ್ಲಿ ಇಲ್ಲಿ ಸಿಕ್ಬಿಟ್ಟು ಫ್ರೆಶ್ಶಾಗಿ ರೆಡಿಯಾಗಿ ಬಂದಿರೋದನ್ನೆಲ್ಲ ಹಾಳು ಮಾಡಿಬಿಡ್ತಾರೆ. ಒಂದು ರೈಡಲ್ಲಿ ಒಬ್ಬ ಆದರೂ ಸಿಗ್ತಾನೆ. ಕಾಮಗಾರಿ ಮುಗಿದಿದೆ. ಹೋಟೆಲ್ ನ್ಯೂ ಆಕಸ್ಮಿಕ, ಹೆಂಗಿದೆ ಹೆಸರು ನೋಡಿ. ಆಗುಂಬೆ ಬ್ಯೂಟಿ ನೋಡಿ ವಿಂಟರಲ್ಲಿ ಹೆಂಗಿದೆ ಅಂತ. ಇದೆಲ್ಲ ಕೆಲಸ ನಡೀತಾ ಇತ್ತು ಲಾಸ್ಟ್ ಟೈಮು ನಾವು ಬಂದಾಗ. ಮಳೆಗಾಲದಲ್ಲಿ ನೆನಪಿದೆಯಾ, ಮೇಲ್ಗಡೆಯಿಂದ ಕಲ್ಲು ಬಿತ್ತು, ಬಂಡೆ ಬಿತ್ತು ಅಂತ ಫುಲ್ ನ್ಯೂಸ್ ಆಗಿತ್ತು. ಕಾರ್ಗಳ ಮೇಲೆಲ್ಲ ಬಿದ್ದು ಸುಮಾರು ಜನ ಸೋಲೋ ರೈಡ್ ಹೋಗ್ತಿರೋರು ಸಿಗ್ತಾ ಇದ್ದಾರೆ ಆಗ್ಲಿಂದ ಬರ್ತಾ. ಈ ದಿವಸಗೆ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ಬೆಟ್ಟ ಗುಡ್ಡಗಳಿರೋ ಜಾಗಕ್ಕೆ ಬಂದರೆ ಹಂಗೆ ಮನಸ್ಸಿಗೆ ನೆಮ್ಮದಿ. ಸೊ ಗಾಡಿ ಎತ್ಕೋಬೇಕು, ಬೆಟ್ಟ ಗುಡ್ಡಗಳನ್ನ ಸುತ್ತಬೇಕು. ಈ ಥರ ಕರ್ವು ರೋಡಲ್ಲಿ ಈ ಸ್ಪೋರ್ಟ್ಸ್ ಬೈಕ್ಗಳು ಮಜಾ ಆದರೆ, ಬೆಟ್ಟ ಗುಡ್ಡಗಳು ಹಿಲ್ ಸ್ಟೇಷನ್ಸು ಹತ್ತುವಾಗ ಅಲ್ಲೆಲ್ಲ ಆಫ್ ರೋಡಿನಲ್ಲಿ ಒಳಗಡೆ ಹೋಗುವಾಗ ಆಫ್ ರೋಡಿಂಗ್ ಬೈಕ್ಗಳು ಚೆಂದ. ಅದರೊಳಗೂ ಎಸ್ಪೆಷಲಿ ಫುಲ್ಲು ಸ್ಲಿಮ್ ಆಗಿರೋಂಥ ಗಾಡಿಗಳು, ಎಕ್ಸಾಂಪಲ್ ಇಂಪಲ್ಸು ಫೇಲ್ಯೂರ್ ಆಗಿರ್ಬೋದು. ಬಟ್ ಒಂದು ಟೈಮಲ್ಲಿ ಇಂಪಲ್ಸಲ್ಲಿ ಎಂತೆಂಥ ಟಫ್ ಟೆರೇನ್ಸು, ಇಂಡಿಯನ್ಸ್, ಫಾರಿನರ್ಸ್ ಎಲ್ಲರೂ ಅಷ್ಟೇ. ಸೊ ಅದರೊಳಗೆ ಅವ್ರ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಎಷ್ಟು ಟ್ರಾವೆಲ್ ಮಾಡ್ತಿದ್ರು. ನಾವು ಅವಾಗೆಲ್ಲ ನೋಡ್ತಾ ಇದ್ವಿ ನಾವು ಚಿಕ್ಕವರಿದ್ದಾಗ, ಯಾವ ಥರ ಸೈಕ್ ಟ್ರಾವೆಲ್ ಮಾಡ್ತಾ ಇದ್ದಾರಲ್ಲ ಇಷ್ಟು ಸ್ಲಿಮ್ ಆಗಿರೋ ಬೈಕಲ್ಲಿ ಅಂತ. ಆಗುಂಬೆ ರೋಡ್ ಇಷ್ಟೊಂದು ಫ್ರೀ ಆಗಿದ್ದು ನೋಡೇ ಎಲ್ಲ ಸಖತ್ತು ಖುಷಿ ಆಗ್ತಿದೆ ಇವತ್ತು ಗಾಡಿ ಹೊಡೆಯೋದಕ್ಕೆ. ಫುಲ್ ಫ್ರೀ ಆಗಿದೆ, ಜಾಸ್ತಿ ಟ್ರಾಫಿಕ್ ಇಲ್ಲ, ಮಧ್ಯ ಬ್ರೇಕ್ ಹಿಡಿಬೇಕು ಅನ್ನೋದಿಲ್ಲ, ಆರಾಮಾಗೆ ಹೋಗ್ತಾ ಇದ್ದೀವಿ. ಸೊ ಯೂಶ್ವಲಿ ತುಂಬ ಟ್ರಾಫಿಕ್ ಇರ್ತಿತ್ತಲ್ಲ, ಯಾಕೋ ಟ್ರಾಫಿಕ್ ತುಂಬ ಕಮ್ಮಿ ಇದೆ. ಮೇ ಬಿ ಸಂಜೆ ಹಂಗೆ ಜಾಸ್ತಿ ಆಗ್ಬೋದು. ಸೊ ಈ ಜೋಗಿಗುಂಡಿ ಫಾಲ್ಸಿಗೆ ಪೂರ್ತಿ ಹಿಂಗೆ ಆಗುಂಬೆವರೆಗೂ ಬಂದು ಲೆಫ್ಟಿಗೆ ಹೋಗಬೇಕು. ರೈಟಲ್ಲಿ ಸೋಮೇಶ್ವರ ಡೌನ್ ಹೋದರೆ ಆಗುಂಬೆ ಘಾಟಿಗೆ ಹೋಗ್ತೀವಲ್ಲ, ಅದರ ಆಪೋಸಿಟ್ ರೋಡಲ್ಲಿ ಶೃಂಗೇರಿ ರೋಡಲ್ಲಿ ಹೋಗಬೇಕು. ಹಾಂ ನೋಡಿ, ಇಲ್ಲಿ ಹಾಕಿದ್ದಾರೆ ಜೋಗಿಗುಂಡಿ ಜಲಪಾತ, ಬರ್ಕಣ ಜಲಪಾತ 8 ಕಿಲೋಮೀಟ್ರು. ಕುದುರೆಮುಖ ವನ್ಯಜೀವಿ ವಿಭಾಗ ಕಾರ್ಕಳ, ಸೋಮೇಶ್ವರ ಅಭಯಾರಣ್ಯ. ಇಲ್ಲಿ ಎಂಟ್ರಿ ಫೀ ಕೊಡಬೇಕು. ಎಷ್ಟು ಸರ್ ಎಂಟ್ರಿ ಫೀ? ಹಾಂ, ಒಬ್ರಿಗೆ 100. ಫೋನ್ ಪೇ ಇದೆಯಾ ಸರ್? ಅದರಿಂದ ಹಿಂದೆ ಜೋಗಿಗುಂಡಿಯಿಂದ ಹಿಂದೆ ಒಂದು ಅರ್ಧ ಕಿಲೋಮೀಟರ್ ಒಂದು ಫಾಲ್ಸ್ ಇದೆ. ಅದೇ ನೀರು ಬೀಳ್ತಾ ಇದೆ. ಒಂದು ಸಣ್ಣಕ್ಕೊಂದು ದಾರಿ ಮಾಡಿದ್ದೀವಿ. ಹಾಂ ಸರ್, ಬೋರ್ಡ್ ಅಂತ ಇಲ್ಲ. ಹೌದಾ? ಹಾಂ, ಅದಕ್ಕೂ ಹೋಗಿ ಬರ್ಬೋದು. ವ್ಯೂ ಪಾಯಿಂಟ್ ಅಷ್ಟೇ ಸರ್? ವ್ಯೂ ಪಾಯಿಂಟಾ? ಜಲಪಾತ ಅಂತ ಹಾಕಿದ್ರೆ ಬೋರ್ಡು. ಫಾಲ್ಸ್ ದೂರದಲ್ಲಿ ಬೀಳುತ್ತೆ, ವ್ಯೂ ಪಾಯಿಂಟ್. ಹಾಂ, ವ್ಯೂ ಪಾಯಿಂಟ್ ಇಂದ ನೋಡಬೇಕು. ಓಕೆ. ಅಲ್ಲಿಂದ ಒಂದು 2.5 ಕಿಲೋಮೀಟರ್ ಹೋದ ತಕ್ಷಣ ರೈಟ್ ಸೈಡಿಗೆ ಒಂದು ಸಣ್ಣದೊಂದು ದಾರಿ ಮಾಡಿದ್ದೇವೆ. ಸ್ವಲ್ಪ ಇಳಿದು ಹತ್ತಕ್ಕಿದೆ. ಅಲ್ಲೇ ಆ ಡೌನ್ ಅಲ್ಲೇ ಇದೆ. ರೈಟ್ ಸೈಡಿಗೆ ಒಂದು ದಾರಿ ಮಾಡಿದ್ದೇವೆ. ಒಳಗಡೆ ಹೋಗಿ ಒಂದು 100 ಮೀಟರ್ ನಡಿಬೇಕು. ಇಲ್ಲಿಂದ ಮನೆ ಅಷ್ಟು ದೂರ.
ಫಸ್ಟಿಗೆ ಇದಕ್ಕೆ ಹೋಗ್ಬಿಟ್ಟು ಆಮೇಲೆ ಜೋಗಿಗುಂಡಿ ಹೋಗೋದಾ? ಫಸ್ಟ್ ಇಲ್ಲಿ ಹೋಗಿ ಹಾಂ, ಹೋಗಿ ಮತ್ತೆ ಜೋಗಿಗುಂಡಿ ಹೋಗಿ. ಇದಕ್ಕೇನು ಹೆಸರು ಇಲ್ವಾ? ಇಲ್ಲ, ಈಗ ಒಂದು 3-4 ದಿನ ಆಯ್ತು ಅಷ್ಟೇ ದಾರಿ. ಸುಮ್ಮನೆ ದಾರಿ ಮಾಡಿರೋದು. ಈಗ ಒಂದು ಕಾರ್ ಹೋಗಿದೆ, ಅವ್ರಿಗೆ ಹೇಳಿದ್ದೀವಿ, ಅವ್ರೇನಾರು ಅಲ್ಲಿ ನಿಲ್ಸಿ ಹೋಗಿದ್ರೆ ಸರಿ ಸರ್, ಗೊತ್ತಾಯ್ತು. ಕೌಂಟ್ರಲ್ಲಿ ನಿಂತವರು ಕ್ಯಾಶ್ ಕೌಂಟ್ರಲ್ಲಿ ಹೇಳಿದ್ರು ಜೋಗಿಗುಂಡಿಗಿಂತ ಮುಂಚೆ ಇವರೇ ಒಂದು ದಾರಿ ಮಾಡಿದಾರಂತೆ. ಬೋರ್ಡ್ ಏನೂ ಹಾಕಿಲ್ಲ, ಸಪ್ರೇಟ್ ಫಾಲ್ಸಿಗೇನು ಹೆಸರಿಟ್ಟಿಲ್ಲ, ಜೋಗಿಗುಂಡಿದೆ. ಸೊ ಇಲ್ಲೂ ಚೆನ್ನಾಗಿದೆ, ನೀರು ಜಾಸ್ತಿ ಬೀಳ್ತಾ ಇರುತ್ತೆ ಅಲ್ಲಿಗಿಂತ ಅಂತ ಹೇಳಿದ್ರಪ್ಪ. ಬರ್ಕಣ ಜಲಪಾತ ಅಂತ ಹಾಕಿದ್ರು, ಆ್ಯಕ್ಚುಲಿ ಬರೀ ಬರ್ಕಣ ವ್ಯೂ ಪಾಯಿಂಟ್ ಅಂತ. ಅಂದರೆ ಇದೆ ಫಾಲ್ಸು ದೂರದಲ್ಲಿ ಕಾಣಿಸುತ್ತೆ, ನಾವು ವ್ಯೂ ಪಾಯಿಂಟಲ್ಲಿ ನಿಂತ್ಕೊಂಡು ನೋಡ್ಬೇಕು ಆ ಥರ. ಆಹಾ, ಏನು ನಿಮ್ದು ಇವರು. ಸೊ ಈ ಕಾಡು ಮಧ್ಯ ಬಂದರೆ ಇಲ್ಲಿ ಸೌಂಡ್ ಆಗ್ತಾ ಇರತ್ತೆ ನೋಡಿ, ಸುತ್ತಮುತ್ತ ಕ್ರಿಮಿ ಕೀಟಗಳು ಕೂಗೋದು ಎಲ್ಲ. ಯಾವುದೋ ಗಾಡಿ ನಿಂತಿದೆ, ಕೇಳೋಣ. ದಾರಿ ಇದೆ ಅಂದ್ರಲ್ಲ, ಎಲ್ಲಿದೆ ದಾರಿ? ಸರ್ ನಿಮಗೆ ಹೇಳಿ ಕಳಿಸಿದವರು ಇಲ್ಲೊಂದು ಫಾಲ್ಸ್ ಇದೆ ಅಂತ. ಎಲ್ಲಿ ಸರ್? ಇದೇ ದಾರಿನಾ? ಗೊತ್ತಾಯ್ತು. ಇನ್ನೊಂದು ಜಾಸ್ತಿ ನೀರಿದೆ ಇಲ್ಲಿ, ಹೋಗ್ಬೋದು. ಇಲ್ವಾ? ಚೆನ್ನಾಗಿದೆ ಒಟ್ಟು ಅಂತ ಏನಿಲ್ವಾ? ನಿಮಗೇನು ಲೀಚ್ ಕಡಿತಾ? ಹಾಂ ಹಾಂ, ಹೌದಾ? ಓಕೆ, ಹೌದಾ? ನಾವು ಮತ್ತೇನೋ ತಂದಿಲ್ಲ. ಹಾಂ, ಓಕೆ ಓಕೆ ಸರ್, ಥ್ಯಾಂಕ್ ಯು. ಸೊ ಅವ್ರು ಹಿಂಗೆ ಹೇಳ್ತವ್ರೆ, ಲೀಚಿಗೆ ಇಲ್ಲಿ ಕಟ್ಸ್ಕೊಂಡು ನಾವೇನೂ ತಂದಿಲ್ಲ, ಕೀಳ್ತಾ ಕುತ್ಕೊಬೇಕಷ್ಟೇ ಇಬ್ಬರು. ಅಂದಮೇಲೆ ಅಂತ ಏನಿಲ್ಲ ಅಂತೀರ. ಅದೇ ಕಾರ್ಡ್ ರೋಡು. ಹಾಂ ಹಾಂ, ಈ ಸೈಡ್ ಇದೇ ಇರುತ್ತೆ. ವರ್ತಿಲ್ಲ ಅಂತ ನೀರಿಲ್ಲ, ಮುಂದೆ ಹೋಗಿ ಬೇಡ, ನಾವು ಹೋಗಿ ಬಂದ್ವಿ. ಲೀಚಸ್ ಹತ್ರ ಕಚ್ಚಿಸ್ಕೊಂಡು ಅಂತ ಹೇಳಿದ್ರು. ಸೊ ಸೀದಾ ಅಲ್ಲಿಗೆ ಹೋಗ್ಬಿಡೋಣ, ಜೋಗಿಗುಂಡಿಗೆ. ನಾವು ಅವ್ರ ಹತ್ರ ಡೆಟಾಲ್ ಇಸ್ಕೊಂಡು ಹೋಗ್ಬೋದಿತ್ತನಪ್ಪ. ಅಕ್ರಮ ಅರಣ್ಯ ನಿಷೇಧಿಸಿದೆ, ಪ್ರವೇಶ ನಿಷೇಧಿಸಿದೆ. ಡು ನಾಟ್ ಕ್ಯಾರಿ ಪ್ಲಾಸ್ಟಿಕ್ ಬ್ಯಾಗ್, ವಾಟರ್ ಬಾಟಲ್, ಫುಡ್ ಮೆಟೀರಿಯಲ್ಸ್, ಡು ನಾಟ್ ಸ್ಮೋಕ್, ಕನ್ಸ್ಯೂಮ್ ಆಲ್ಕೋಹಾಲ್, ಡು ನಾಟ್ ಗೆಟ್ ಇನ್ ಟು ವಾಟರ್ ಆ್ಯಂಡ್ ಸ್ವಿಮ್, ಡು ನಾಟ್ ಟೀಸ್ ವೈಲ್ಡ್ ಅನಿಮಲ್ಸ್, ಡು ನಾಟ್ ಡಿಸ್ಟರ್ಬ್ ಅದರ್ ಟೂರಿಸ್ಟ್, ಡು ನಾಟ್ ಕಲೆಕ್ಟ್ ಎನಿ ಸ್ಪೆಸಿಮನ್. ಎಲ್ಲರೂ ಕರಿತವ್ರೆ ಅಣ್ಣ ಬಂಡು, ಮಾತಾಡ್ಸೋಣ ಬನ್ನಿ. ಇದೇ ಜೋಗಿಗುಂಡಿ, ಸಕ್ಕತ್ತಾಗಿದೆ. ಇಲ್ಲೇ ನಿಲ್ಸ್ಬೇಕಾ? ಅಲ್ಲಿವರೆಗೂ ಹೋಗಲ್ಲ, ಆ ಕಡೆ ಸೈಡಿಗೆ ನಿಲ್ಲಿಸ್ಲಾ? ಸೊ ಇದೇ ನೋಡಿ ಜೋಗಿಗುಂಡಿ ಎಂಟ್ರೆನ್ಸು. ಕರೆಕ್ಟಾಗಿ ಅಲ್ಲಿ ಬಂದ್ವಿ. 2.5 ಕಿಲೋಮೀಟ್ರಿಗೆ ಅಲ್ಲಿ ಹಿಂದ್ಗಡೆ ಏನೋ ಸಿಗುತ್ತೆ ಅಂದ್ರಲ್ಲ, ಆದರೂ ನಿಯರೇ ಇಲ್ಲೇ ಸಿಕ್ಕಿದೆ. ಬೋರ್ಡ್ ಹಾಕಿದ್ದಾರೆ, ಹಂಪ್ಸ್ ಹಾಕಿದ್ದಾರೆ, ಗಾಡಿ ಸ್ಲೋ ಆಗಿದ ತಕ್ಷಣ ಕಾಣಿಸುತ್ತೆ. ಹೋಗೋ ದಾರಿ ನಮಗೆ ಇದೇ ಥರ ಬೇಕು, ಎಕ್ಸಾಕ್ಟ್ ಫಾರೆಸ್ಟ್ ರೂಟು. ಸಖತ್ತಾಗಿದೆ. ರೋಡಲ್ಲಿ ಒಂದೇ ಒಂದು ನೊಣ ಇಲ್ಲ, ನಾನು ಅವನು ಬಿಟ್ಟರೆ. ನಮಗಾಗಲೇ ಸಿಕ್ಕಿದವ್ರು ಕಾರವರೊಬ್ಬರು ಒಳಗಡೆ ಹೋದರು. ಏನು ಸಖತ್ತಾಗಿದೆ, ಹಿಂಗೆ ಇರಬೇಕು ಪೀಸಾಗಿ. ಕೇಳಿಸ್ತಾ ಇದೆಯಾ ಸೌಂಡು? ಕಾಡಲ್ಲಿ ಯಾವಾಗಲೂ ಸೌಂಡ್ ಬರುತ್ತಲ್ಲ, ಬೀಟಲ್ದ ಅದು ಯಾವುದು ಇನ್ಸೆಕ್ಟ್ ಅಂತ ಗೊತ್ತಿಲ್ಲ, ಹೆವಿ ಸೌಂಡ್ ಮಾಡ್ತಿದ್ದಾವೆ ಅವಾಗಿಂದ. ಅಣ್ಣ ಒಂಚೂರು ಹುಷಾರು, ನೀವು ಇರ್ತೀರಾ ಅಂತ ಧೈರ್ಯದ ಮೇಲೆ ಬಿಟ್ಟು ಹೋಗ್ತಿರೋದು. ಹಾಂ ಸರಿ ಅಣ್ಣ, ಆಯ್ತು. ಹಾಂ ಹಾಂ ಸರಿ. ಇಲ್ಲ ಹೇಳಿದಾರಲ್ಲ ಇದು ನೀರು ಹೋಗೋದು ನದಿ. ಹಾಂ, ಆದರೆ ಇದು ಒಳ್ಳೆ ಅಲ್ಲ, ಹಂಗೆ ಜರಿ ಥರನ. ಇದೇ ನೋಡು ಚೆಕ್ ಪೋಸ್ಟ್. ಚೆಕ್ ಪೋಸ್ಟಾ? ಮರ ಇದೆ ನೋಡಿ, ಚೆಕ್ ಪೋಸ್ಟ್ ಹಾಕ್ಬಿಟ್ಟು ಅವ್ರು ಇವರೇ ಒಂದು. ಅವ್ರ ಧೈರ್ಯದ ಮೇಲೆ ಹೆಲ್ಮೆಟೆಲ್ಲ ನಾನು ಹಂಗೆ ಎಲ್ಲಿ ಬೇಕಲ್ಲಿ ಬಿಟ್ಟು ಹೋಗ್ತಿರ್ಲಿಲ್ಲ, ತೊಗೊಂಡೋಗ್ತಿದ್ವಿ. ಅವ್ರು ಇಲ್ಲೇ ಬಿಡಿ ನಾನು ನೋಡ್ಕೊತೀನಿ ಅಂದರು, ಅದಕ್ಕೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಫಾಲ್ಸಲ್ಲಿ ಏನಾಗುತ್ತೆ ಅಂತ ಅಂದರೆ, ಹೋಗ್ತೀವಿ, ಒಂದು ಮಣ್ಣಿನ ಗುಡ್ಡೆ ಥರ ಜಾಗ ಇರುತ್ತೆ, ಇಮಿಡಿಯೇಟಾಗಿ ಫಾಲ್ಸಲ್ಲೇ ಕಣ್ಣಿಗೆ ಬಿದ್ದುಬಿಡತ್ತೆ. ಟ್ರೆಕ್ಕಿಂಗ್ ಮಾಡೋಂಗಿದ್ರೆ ತುಂಬ ದೂರ ಆಯಿತು ಅಂದರೆ ಅದೊಂಥರ ಹಿಂಸೆ, ಒಂದು ಸ್ವಲ್ಪ ಮಜಾನೂ ಇರುತ್ತೆ, ಬಟ್ ಸ್ವಲ್ಪ ಸುಸ್ತಾಗುತ್ತೆ. ಬಟ್ ಇದು ಜಾಸ್ತಿ ಕಿಲೋಮೀಟ್ರ್ಗಳೇ ಇಲ್ಲ, ಇದು ಆರಾಮಾಗಿ ಮಸ್ತಾಗಿದೆ ನೋಡಿ. ಹಿಂಗಿರಬೇಕು ಫಾರೆಸ್ಟು ಮಧ್ಯ ಹೋಗೋದಕ್ಕೆ, ಏನು ಸಕ್ಕತ್ತಾಗಿದೆ. ಸುಮಾರು ದಿನದಿಂದ ಈ ಥರ ಒಂದು ಪ್ಲೇಸಿಗೆ ಹುಡುಕ್ತಿದ್ವಿ, ಒಂದಷ್ಟು ದೂರ ನಡ್ಕೊಂಡು ಹೋಗಬೇಕು ಫಾಲ್ಸಿಗೆ, ಕಾಡು ಮಧ್ಯದಲ್ಲಿ ಹೋಗಬೇಕು ಅಂತ. ಸೊ ಅದೇ ಥರ ಸಿಕ್ಕಿದೆ. ನಾವು ಸ್ನಾನ ಮಾಡ್ತೀವೋ ಇಲ್ವೋ ಅನ್ನೋದು. ಏಕೆ? ಇನ್ನೂ ಚಳಿ ಹಂಗೆ ಇದೆ. ಚಳಿ ಇನ್ನೂ ಹಂಗೆ ಇದೆ, ಬಟ್ ಏನೋ ಜೈ ಮಕ್ಕಳಮ್ಮ ಅಂತ ಅರೋದಷ್ಟೇ. ಇದ್ರದ್ದು ಎಷ್ಟು ಅಂತ ಹೇಳಿದ್ರು ಇವರು? ಕಿಲೋಮೀಟ್ರ್ ಏನಾದ್ರು ಇದೆಯಾ ಮೀಟ್ರಾ? ಇದು 300 ಮೀಟ್ರು. ಸೊ ನೋಡಿ 300 ಮೀಟ್ರ್ ಇದಂತೆ. ತುಂಬ ಚೆನ್ನಾಗಿದೆ ಜಾಗ ಮಾತ್ರ. ಈಗಲೂ ಇತ್ತು, ಅವರಿಲ್ಲ ಅಂದ ಮಾತ್ರಕ್ಕೆ ಇಲ್ಲ ಅಂತ ಏನಿಲ್ಲ ಅಶೋಕ. ನನಗೆ ಜೀವನದಲ್ಲೇ ಒಂದ್ಸರಿನೂ ಲೀಚಸೇ ಹತ್ತಿಲ್ಲ. ಹಾಂ
ಈ ಸೊಳ್ಳೆ ಮಾತ್ರ ಎಲ್ಲೋದ್ರೂ ಬಿಡಲ್ಲ, ಈ ತೋಟದಲ್ಲಿ ಇರ್ತಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಸೊಳ್ಳೆಗಳು, ಅದಂತೂ ಹೆಂಗೆ ಬೇಕು ಹಂಗೆ ಕಚ್ಚಿ ಈ ಮೈಯಲ್ಲೆಲ್ಲ ಗಂದೆ ಬರೋದು ಗೊತ್ತಾ, ಹಂಗೆ ಮಾಡಿಟ್ಬಿಡುತ್ತೆ ನೋಡಿ. ಎಲ್ಲೋದ್ರೂ ಈ ಸೊಳ್ಳೆ ಕಾಟ ಒಂದು ತಪ್ಪಲ್ಲ ನಮಗೆ. ಸೊ ನೋಡ್ಕೊಳ್ಳಿ ಸುತ್ತಲೂ ಹೆಂಗಿದೆ ಅಂತ ಕಾಡು ನೋಡಿ. ಮಧ್ಯದಲ್ಲಿ ಕಾಡು ಮಧ್ಯ ಸೂರ್ಯನ ಕಿರಣ ಹೆಂಗೆ ಹೊಡಿತದೆ. ಇಲ್ಲಿ ಸ್ವಲ್ಪ ಗ್ಯಾಪ್ ಇರೋ ಜಾಗದಲ್ಲಿ, ಇಲ್ಲೆಲ್ಲ ಗ್ಯಾಪ್ ಇಲ್ಲ ಅಷ್ಟು. ಇಲ್ಲೇ ಸೌಂಡ್ ಕೇಳಿಸ್ತಾ ಇದೆ ನೋಡಿ, ಫಾಲ್ಸಿಂದು ನೀರು ಬೀಳ್ತಾ ಇರೋದು. ಮಳೆಗಾಲದಲ್ಲಿ ಬಂದರೆ ಏನು ಗೊತ್ತಾ, ನಮ್ಮ ಮಲೆನಾಡುಗಳ ಸೈಡು ಜಾಸ್ತಿ ಆಲ್ಮೋಸ್ಟ್ ಕ್ಲೋಸ್ ಆಗಿರುತ್ತೆ. ಬ್ಯಾನರೆಲ್ಲ ಹಾಕ್ಬಿಟ್ಟು ಹಗ್ಗ ಹಾಕಿ ಕಟ್ಬಿಟ್ಟಿರ್ತಾರೆ. ನಾವು ಲಾಸ್ಟ್ ಟೈಮ್ ಅದು ಯಾವುದೋ ಇದಕ್ಕೆ ಹೋಗಿದ್ವಲ್ಲ, ಮೆಟ್ಕಲ್ ಗುಡ್ಡ ನಿಯರು 92 ಫಾಲ್ಸ್, ಕಾಂತಾರ ಶೂಟಿಂಗ್ ಆಗಿದ್ದು ಗೊತ್ತಾ, ಆ ಫಾಲ್ಸಿಗೆ ಹೋಗಿದ್ದು ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮು. ಮಳೆ ಜಾಸ್ತಿ ಇದ್ದಿದ್ದರಿಂದ ಅಲ್ಲೆಲ್ಲ ಕೆಳಗೆ ಇಳಿಯೋಕ್ಕೆ ಬಿಡಲಿಲ್ಲ. ಸೊ ಇಲ್ಲಿದೆ ನೋಡಿ, ಇಲ್ಲಿಂದ ಕಾಣಿಸ್ತಾ ಇದೆ ಕೆಳಗಡೆ ನೀರು ಹರಿತಾ ಇರೋದು. ಮಳೆಗಾಲದಲ್ಲಿ ಕಷ್ಟ ಇದೆ, ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಲೀಚರ್ಸಿಂದು ಕಷ್ಟ ಇದೆ, ಆಮೇಲೆ ಒಂದು ಸ್ವಲ್ಪ ಇಲ್ಲೆಲ್ಲ ಫುಲ್ ಪಾಸಿ ಗೀಚಿ ಕಟ್ಟಿರುತ್ತೆ ಅಲ್ಲ. ಈಗಲೂ ಒಂದ್ಸರಿ ಚೆಕ್ ಮಾಡ್ಕೊಬೇಕು, ಈಗೇನು ಹತ್ತಲ್ಲ ಅಂತಲ್ಲ. ಏನು ತಲೆ ತಗ್ಸ್ ಬರ್ರಿ ಅಂತ. ಸೊ ಫೈನಲಿ ಜೋಗಿಗುಂಡಿ ಫಾಲ್ಸ್ ರೀಚ್ಡ್. ಇಡೀ ಎಂಟೈರ್ ಫಾಲ್ಸಲ್ಲಿ ಆ ಕಾರಲ್ಲಿ ಬಂದವ್ರ ಫ್ಯಾಮಿಲಿ, ನಾವು ಅಷ್ಟೇ ಇರೋದು. ಹಿಂಗಿರ್ಬೇಕು ಪೀಸಾಗಿ. ಜನ ಇದ್ದು ಗಿಜಿ ಗಿಜಿ ಇದೆ, ಸರಿ ಅನ್ಸಲ್ಲ. ಈ ಸೀಸನ್ನಲ್ಲಿ ನೀರೇನು ಜಾಸ್ತಿ ಇರೋಲ್ಲ ಅಂತ ಅನ್ಕೊಂತಾರೆ. ಆ್ಯಕ್ಚುಲಿ ಸಮ್ಮರಿಗೆ ಕಂಪೇರ್ ಮಾಡಿದ್ರೆ ಒಂದು ಲೆವೆಲಿಗೆ ಇದ್ದೇ ಇರುತ್ತೆ ಡೆಫಿನೆಟ್ಲಿ. ಜಾಗ ಮಾತ್ರ ಏನು ಮಸ್ತಾಗಿದೆ ನೋಡಿ. ಅಂದರೆ ಮಳೆಗಾಲದಲ್ಲಿ ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಹರಿತಿರುತ್ತೆ, ಹರಿದು ಎಲ್ಲ ಇಳಿದು ಹೋಗಿದೆ ನೋಡಿ. ಇವಾಗ ಸೀನ್ ಏನು ಗೊತ್ತಾ, ಇಲ್ಲಿ ಫಾಲ್ಸ್ ಇಲ್ಲಿ ಅಂತ ಹುಡುಕ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿದೆ, ನೀರಿದೆ, ಅದು ಸನ್ನಿಯಿಂದ ಬರ್ತಾ ಇದೆ. ಇಲ್ಲಿ ಅಲ್ಲಿಂದ ಬಂದಿದ್ದ ನೀರು ಇಲ್ಲಿ ಪೂರ್ತಿ ತುಂಬ್ಕೊಂಡಿದೆ ನೋಡಿ. ಸಮ್ಮರಲ್ಲಿ ಬಂದ್ವಿ ಅಂತಂದರೆ ಇನ್ನೂ ಪೂರ್ತಿ ನೀರೆಲ್ಲ ಹಿಂಗೋಗ್ಬಿಟ್ಟಿರುತ್ತೆ. ಈಗ ಸದ್ಯಕ್ಕೆ ವಿಂಟರ್ ಆಗಿರೋದ್ರಿಂದ ಇಷ್ಟಾದ್ರೂ ಬರ್ತಿದೆ. ಅಂದರೆ ಇಲ್ಲಿ ಮೇಲ್ಗಡೆಯಿಂದ ಎಲ್ಲ ಫ್ಲೋ ಆಗೋಷ್ಟು ಬರ್ತಾ ಇಲ್ಲ, ಸದ್ಯಕ್ಕೆ ಒಳಗಡೆಯಿಂದ ಬರ್ತಿದೆ. ಫೋರ್ಸಲ್ಲೇ ಬರ್ತಿದೆ ನೀರು, ಅಲ್ಲಿವರೆಗೂ ಕೇಳಿಸ್ತಾ ಇತ್ತು ಹರಿತಿರೋ ಸೌಂಡು. ಬಟ್ ಇಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ, ಎದುರುಗಡೆ ನಮಗೆ ಕಾಣಿಸ್ತಾ ಇಲ್ಲ.